ಹಲೋ ಫ್ರೆಂಡ್ಸ್, ಸಮಸ್ತ ಪಾರವಾಳ ಶೋಕ್ದಾರಿಗೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ. ನಾವು ಮಿನಿಮಮ್ ಹಕ್ಕಿ ಏನು ಟೈಮ್ ಹಾರಿರುತ್ತೆ ಆ ಟೈಮಿಂಗ್ನ ಮೆನ್ಷನ್ ಮಾಡಿರ್ತೀವಿ. ಹಕ್ಕಿ ನಿಮ್ಮ ಮನೆಗೆ ಬಂದಮೇಲೆ ಅದಕ್ಕಿಂತ ಟೈಮಿಂಗ್ ಜಾಸ್ತಿನೂ ಆಡ್ಬೋದು, ಅದಕ್ಕಿಂತ ಟೈಮಿಂಗ್ ಕಮ್ಮಿನೂ ಆಡ್ಬೋದು. ಹಕ್ಕಿ ನೋಡಿ ಕ್ವಾಲಿಟಿ ಇಷ್ಟ ಆದರೆ ಮಾತ್ರ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಯಾರಿಗೂ ಏನು ಬಲವಂತ ಇಲ್ಲ. ನಿಮಗೆ ಹಕ್ಕಿ ಇಷ್ಟ ಆಯಿತು, ಕ್ವಾಲಿಟಿ ಇಷ್ಟ ಆಯಿತು ಅಂದರೆ ಮಾತ್ರ ಪರ್ಚೇಸ್ ಮಾಡಿ. ಫ್ರೆಂಡ್ಸ್, ಒಂದು ಸತಿ ನಾವು ಹಕ್ಕಿ ಸೇಲ್ ಮಾಡಿದ್ಮೇಲೆ ಅದನ್ನ ನಾವು ಏನೇ ಕಾರಣಕ್ಕೂ ರಿಟರ್ನ್ ಇಸ್ಕೊಳ್ಳೋದಿಲ್ಲ, ಎಕ್ಸ್ಚೇಂಜ್ ಮಾಡೋದಿಲ್ಲ, ರೀಫಂಡು ಮಾಡೋದಿಲ್ಲ. ನಿಮಗೆ ನಮ್ಮ ಹತ್ರ ಮಾತಾಡಬೇಕು, ಏನಾರೋ ಹೇಳಬೇಕು, ಏನಾರೋ ಕೇಳಬೇಕು ಅಂತ ಇದ್ದರೆ ಇಲ್ಲಿ ನಂದು ಫೋನ್ ನಂಬರು, ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಬೆಳಗ್ಗೆ 11:30 ಕಾಲ್ ರಿಸೀವ್ ಮಾಡ್ತೀನಿ, ಸಂಜೆ 5 ಗಂಟೆ ತನಕ ಕಾಲ್ ರಿಸೀವ್ ಮಾಡ್ತೀವಿ. ಅದಾದಮೇಲೆ ನೀವೇನಾರು ಹೇಳಬೇಕು, ಮಾತಾಡಬೇಕು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಯಾಕಂದರೆ ಬೆಳಗ್ಗೆ 11:30 5 ಗಂಟೆ ತನಕ ಕಾಲ್ನ ರಿಸೀವ್ ಮಾಡ್ತೀವಿ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ನಮ್ಮ ಚಾನಲ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಹೇಳಬೇಕು ಅಂದರೆ ಆಲ್ಮೋಸ್ಟ್ 90% ಕರ್ನಾಟಕದಲ್ಲಿ ಇರೋ ಲೈನಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಚಿಕ್ಕಬಳ್ಳಾಪುರದು ಫೇಮಸ್ ಲೈನ್ ಮಕ್ಷಿಗಳು, ವಾಲ್ಟಿಸ್ ಅವರ ಲೈನಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. HMTಗಳು ಅದರಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹಳೆಯ ಲೈನು ನಗಿನಾ ತಾಮ್ರಗಳು ಅದರಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹೀಗೆ ತುಂಬ ಹಲವಾರು ಜಾತಿಗಳು ಹಕ್ಕಿಗಳನ್ನ ನಮ್ಮ ದಾವಡಿಯಲ್ಲಿ ಒಂದು ಕಲೆಕ್ಷನ್ ಅಂತ ಮಾಡಿಟ್ಟಿದ್ದೀವಿ. ನಾವು ಮೇನ್ ಕಾನ್ಸಂಟ್ರೇಟ್ ಮಾಡಿರೋದನ್ನೇ ಲೆಜೆಂಡು ವಾಲ್ಟಿಸ್ ಅವರ ಹಕ್ಕಿಗಳನ್ನ ಮಾತ್ರನೇ. ನಿಮಗೆ ಕಂಪ್ಲೀಟಾಗಿ ಹಕ್ಕಿ ಮೆಡಿಸನ್ ಆಗಲಿ, ಕಾಯಿಲೆ ಹೆಂಗೆ ರೆಡಿ ಮಾಡೋದಾಗಲಿ, ಪ್ರತಿಯೊಂದು ಡೀಟೇಲು ನಮ್ಮ ಚಾನಲಲ್ಲಿ ಸಿಗುತ್ತೆ. ಯಾಕಂದರೆ ನಾವು ಮೆಡಿಸನ್ ಒಂದೇ ಡೀಟೇಲ್ ಅಲ್ಲ, ವಿದೇಶಿ ಗಿರೇಬಾಜು ನಾವೇನೇ ಫಸ್ಟ್ ಟೈಮು ಕರ್ನಾಟಕದಲ್ಲಿ ತರಿಸಿದ್ದಿದ್ದು. ಅದಾದಮೇಲೆ ಸಾಚಾ ಟೂರ್ನಮೆಂಟು ಇಡೀ ಕರ್ನಾಟಕಕ್ಕಲ್ಲ, ಇಡೀ ಇಂಡಿಯಾಗೆ ಫಸ್ಟ್ ಟೈಮು ಸ್ಟಾರ್ಟ್ ಮಾಡಿದ್ದೇನೆ ನಮ್ಮ ಚಾನಲಿಂದ. ಹೀಗೆ ತುಂಬ ಹಲವಾರು ಮಾಹಿತಿಗಳು ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಸಿಗ್ತಾ ಇರುತ್ತೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತ ಏನಿಲ್ಲ. ಟೂರ್ನಮೆಂಟಿಗೆ 5 ಗಂಟೆ ಆಡಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಜಾತಿ ಮಾಡ್ಕೊಳ್ಳೋಕ್ಕೆ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸ್ಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು, ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟ್ಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು.
ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟ್ ಬಿಟ್ಟಿದ್ದು ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಾನೆ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡಕ್ ಹೋಗಲ್ಲ. ತುಂಬಾ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಅಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡ್ಲಿ ಅಂದ್ಬಿಟ್ಟು ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7:48 ಈ ಅಕ್ಕಿ ಹಾರಿರೋದು. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಮ್ಮ ಅಕ್ಕಿ ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. ಇದು ಶಿವಮೊಗ್ಗ ಅಲ್ಲಿ ಮಾತ್ರ ನಾನು ಹೇಳ್ತಿರೋದು, ಇಡೀ ಕರ್ನಾಟಕಕ್ಕಲ್ಲ. ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. 9:18 ಪಿಲಾಂಕ ಟೂರ್ನಮೆಂಟ್ಗೆ ನಮ್ಮ ಅಕ್ಕಿನೇ ಫಸ್ಟ್ ಟೈಮು, ಇಷ್ಟು ಲಾಂಗ್ ಟೈಮು ಶಿವಮೊಗ್ಗ ಅಲ್ಲಿ ಆಡಿ ಫಸ್ಟ್ ಪ್ಲೇಸ್ ಗೆದ್ದು ಒಂದು ಶಿವಮೊಗ್ಗ ಅಲ್ಲಿ ಪಿಲಾಂಕ ಟೂರ್ನಮೆಂಟ್ಗೆ ಈ ವರ್ಷಕ್ಕೆ ದಾಖಲೆನ ಕ್ರಿಯೇಟ್ ಮಾಡಿದೆ. ಫ್ರೆಂಡ್ಸ್, ಇದು ಇನ್ನೊಂದು ಖುಷಿಯಾದ ವಿಷಯ. ನಿಮ್ಮೆಲ್ಲರಿಗೂ ಯೂಟ್ಯೂಬ್ ಕಪ್ ಗೊತ್ತಿರುತ್ತೆ. ಯೂಟ್ಯೂಬ್ ಕಪ್ಪಲ್ಲಿ ಒಂದು ಊರಿಂದ ಹಕ್ಕಿನ ಟೂರ್ನಮೆಂಟ್ಗೆ ಹಾಡಿಸಲ್ಲ, ಪೂರ್ತಿ ಕರ್ನಾಟಕದಿಂದ ತುಂಬ ದಾವಡಿಗಳು ಸೇರ್ಕೊಂಡಿರುತ್ತೆ. ಆ ತುಂಬ ದಾವಡಿಗಳಲ್ಲಿ ನಮ್ಮ ದಾವಡಿಯಿಂದ ಈ ವರ್ಷ 2025 ಯೂಟ್ಯೂಬ್ ಕಪ್ಗೆ ನಮ್ಮ ಅಕ್ಕಿ ಹಾರಿ ಸೆಕೆಂಡ್ ಪ್ರೈಸು ಗೆದ್ದಿದೆ. ಪ್ಲಸ್ ಚಿಕ್ಕಬಳ್ಳಾಪುರ ಟೂರ್ನಮೆಂಟ್ಗೆ 2025 ಹಾರಿ ಫಸ್ಟ್ ಪ್ರೈಸು ಗೆದ್ದಿದೆ. ಇಂಥ ತುಂಬ ಹಲವಾರು ಕಡೆ ಹಕ್ಕಿಗಳು ಆಡಿದೆ. ಮುಂದಿನ ದಿನದಲ್ಲಿ ಅವೆಲ್ಲ ನೆಕ್ಸ್ಟ್ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತೀನಿ. ಫ್ರೆಂಡ್ಸ್, ಟೂರ್ನಮೆಂಟ್ ಸೀಸನ್ನು ಸ್ಟಾರ್ಟ್ ಆಗಿದೆ. ಇನ್ನು ಈ ಅಕ್ಕಿಗೆ ನಾವು ರೆಕ್ಕೆ ಕಿತ್ಕೊಟ್ಟಿಲ್ಲ. ಗಂಡು ಗುಲ್ದಾರಲ್ಲಿ ಲಾಲ್ ಕಟ್ ಚೆನ್ನಾಗಿರುತ್ತೆ, ಕೆಂಪು ಛಾಯೆ ಚೆನ್ನಾಗಿದೆ, ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲು ಸಖತ್ತಾಗಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೋಂಚ್ಗಿಂತ ಚಿಕ್ಕ ಚೋಂಚಿರುತ್ತೆ. ಪ್ಲಸ್ಸು ಸಿಕ್ಕಾಪಟ್ಟೆ ಅಗ್ಲ ಕಣ್ಣಿರುತ್ತೆ. ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲು ಕ್ವಾಲಿಟೀಸ್ ಕಂಡೀಷನ್ ಇವೆಲ್ಲ ನೋಡ್ಬೋದು. ಗಂಡಕ್ಕಿ ನೀವು ಇಸ್ಕೊಂಡು ರೆಕ್ಕೆ ಕಿತ್ಕೊಟ್ರೆ 45 ದಿನದಲ್ಲಿ ರೆಕ್ಕೆಗಳು ಬರುತ್ತೆ. ಹಕ್ಕಿ ಟೂರ್ನಮೆಂಟು ಡೇಟ್ಗಳು ಯಾರ್ದು ಇನ್ನೂ ತುಂಬ ಡೇಟ್ಗಳು ಇನ್ನೂ ಟೈಮ್ ಇದೆ ಅಂಥವ್ರಿಗೆ ಬಿಡ್ಕೊಳ್ಳೋಕೆ ಒಳ್ಳೆ ಅಕ್ಕಿ ಆಗುತ್ತೆ. ನಾವಿನ್ನೂ ರೆಕ್ಕೆ ಕಿತ್ಕೊಟ್ಟಿಲ್ಲ. 1.5 ದಸ್ತದ ಗಂಡಿದು. ಇದೇ ಗಂಡು 6:45 ಗಂಟೆ ಹಾರಿರೋ ಗಂಡು. ಬಾಜಿ ಬಂದ್ಬಿಟ್ಟು 3-4 ಬಾಜಿ. ಪಲ್ಲ ಬಂದ್ಬಿಟ್ಟು 20-30 ನಿಮಿಷ ಪಲ್ಲ ಹೋಗುತ್ತೆ. ಇವಾಗಿನ್ನ 1.5 ದಸ್ತದ್ದು ಗಂಡು ಪಟ್ಟ. ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೋದು. ಒಳ್ಳೆ ಹೆಸರು ಮಾಡ್ಕೊಳ್ಳೋವಂಥ ಹಕ್ಕಿ ಗುಲ್ದಾರಲ್ಲಿ 1.5 ದಸ್ತದ ಪಟ್ಟ. ಕ್ವಾಲಿಟೀಸ್ ಕಂಡೀಷನ್ ನೋಡ್ಬೋದು, ಸಖತ್ತಾಗಿರುತ್ತೆ. ಯಾರೇ ಇಸ್ಕೊಂಡ್ರೂ ಫಸ್ಟು ರೆಕ್ಕೆ ಕಿತ್ಕೊಟ್ಬಿಡಿ. ರೆಕ್ಕೆ ಕಿತ್ಕೊಟ್ಮೇಲೆ 45 ದಿನದಲ್ಲಿ ಹಕ್ಕಿಗೆ ರೆಕ್ಕೆ ಎಲ್ಲ ಬರುತ್ತೆ. ಟೂರ್ನಮೆಂಟ್ ಡೇಟ್ಗಳು ಯಾರ್ದು ಲೇಟ್ ಆಗಿದೆ ಅಂಥವ್ರಿಗೆ ಬಿಡ್ಕೊಳ್ಳೋಕೆ ಒಳ್ಳೆ ಅಕ್ಕಿ. ಆಲ್ರೆಡಿ ಹಾರಿರೋ ಗಂಡು ಟೈಮಿಂಗು ಅಷ್ಟೇ ಬೇಗ ಬಂದ್ಬಿಡುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 3,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು, ಕಂಡೀಷನ್, ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಂಡು ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಗುಲ್ದಾರಲ್ಲಿ ಗಂಡು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಗುಲ್ದಾರ್ ಗಂಡು ತೋರಿಸ್ದೆ. ಸಿಂಗಲ್ ಟೇಲ್ ಬರುತ್ತೆ. ಚುಪ್ ತಿರಿ, ಉದ್ದ ತಿರಿ, ಬಿಗಿ ರೆಕ್ಕೆಗಳು ಇಲ್ಲಿ ನೋಡ್ಬೋದು. ತಿರಿಗಳು ಲಾಲ್ ಕಟ್ಟು ನೋಡ್ಬೋದು. ಲಾಲ್ ಕಟ್ಟು ಸಖತ್ತಾಗಿರುತ್ತೆ. ಒಂದು ರೌಂಡು ಪೂರ್ತಿ ತಿರಿಗಳನ್ನ ಕಿತ್ಕೊಟ್ಬಿಟ್ರೆ ಸಾಕು. ಹೊಸ ತಿರಿಗಳ ಮೇಲೆ ಆರಾಮಾಗಿ ಬಿಡ್ಕೊಬೋದು ಅಕ್ಕಿನ. ಹೋದ ವರ್ಷ ಒಳ್ಳೆ ಟೈಮ್ ಮಾಡಿರೋ ಅಕ್ಕಿ ಈ ವರ್ಷ ಇನ್ನೂ ಲಾಂಗ್ ಟೈಮ್ ಮಾಡುತ್ತೆ. ಲೆಂತ್ ವೈಸು, ಅಗ್ಲ ಎದೆ, ಚಡಿ ಶೇಪು ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೋಂಚ್ಗಿಂತ ಚಿಕ್ಕ ಚೋಂಚಿರುತ್ತೆ. ಸೂಪರ್ ಅಗ್ಲ ಕಣ್ಣಿರುತ್ತೆ. ಹಾರಿಸ್ಕೊಳ್ಳೋ ಅಂಥ ಕಣ್ಣು ಬಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಬ್ಲ್ಯಾಕು ಹರಡ್ಕೊಂಡಿರುತ್ತೆ. ಪುತ್ಲಿನ ನೋಡ್ಬೋದು ಹೆಂಗೆ ಎಳೆದಿಡ್ಕೊಂಡಿದೆ ಅಂತ. ಅಗ್ಲ ಕಣ್ಣಿರುತ್ತೆ, ಸಿಕ್ಕಾಪಟ್ಟೆ ಅಗ್ಲ ಕಣ್ಣಿರುತ್ತೆ. ವೈಬ್ರೇಷನ್ನು, ರೊಟೇಷನ್ನು, ಪುತ್ಲಿನ ಎಳೆದಿ ಬಿಡೋದು ಇವೆಲ್ಲ ನೋಡ್ಬೋದು. ಕ್ವಾಲಿಟೀಸು ಕಣ್ಣಲ್ಲಿ ತುಂಬ ಚೆನ್ನಾಗಿರುತ್ತೆ. ಹೆವಿ ಹಾರಿಸ್ಕೊಳ್ಳೋ ಕಣ್ಣಲ್ಲಿರೋ ಗಂಡು ಬಿಡ್ಕೊಳ್ಳೋರಿಗೆ ಒಂದು ಒಳ್ಳೆ ಲಾಂಗ್ ಟೈಮ್ ಮಾಡಿಕೊಡುತ್ತೆ ಈ ಗಂಡು. ಗುಲ್ದಾರಲ್ಲಿ ಗಂಡು. ರಿಂಗ್ ನಂಬರ್ ನಾವು ಕೈಕೊಳ್ಳಿ ಫ್ರೆಂಡ್ಸ್. ರಿಂಗ್ ನಂಬರ್ 3720.
ಈ ಫೋಟೋ ಕಳಿಸಿ ಹಕ್ಕಿ ಇದೆಯಾ ಇಲ್ಲ ಸೇಲ್ ಆಗೋಯ್ತಾ ಅಂತ ನಾನು ನಿಮಗೆ ಮೆಸೇಜ್ ಮಾಡ್ತೀನಿ. ಫ್ರೆಂಡ್ಸ್, ಇದು ಆನೇಕಲ್ ರೆಗ್ದಾರಲ್ಲಿ ಪಟ್ಟ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚ್ಗಿಂತ ಚಿಕ್ಕ ಚೊಂಚಿರುತ್ತೆ. 9ನೇ ಗರಿ ಉದುರಿಸ್ಕೊಂಡಿದೆ, 10ನೇ ಗರಿ ನೆಕ್ಸ್ಟ್ ಉದುರಿಸ್ಕೊಳ್ಳುತ್ತೆ. ಕಳ್ಳ ಮಾಡ್ಕೊಳ್ಳೋರು ಇಸ್ಕೊಂಡು ಆರಾಮಾಗಿ ಕಳ್ಳ ಮಾಡ್ಕೊಬೋದು. ಕುರ್ಜಲ್ಲಿದೆ ಅಕ್ಕಿ. ಆಲ್ರೆಡಿ ಈಗ ಪಟ್ಟ ಬಂದ್ಬಿಟ್ಟು 5-5:30 ಗಂಟೆ ರೆಡಿಯಾಗಿ ಹಾರ್ತಾ ಇರೋ ಪಟ್ಟ. ಏನಂದರೆ ರೆಕ್ಕೆಗಳು ಉದುರಿಸ್ಕೊಂಡ್ಬಿಟ್ಟಿದೆ. 9ನೇ ಗರಿ ಉದುರಿಸ್ಕೊಂಡಿದೆ, ನೆಕ್ಸ್ಟು 10ನೇ ಗರಿ ಉದುರಿಸ್ಕೊಳ್ಳುತ್ತೆ. ಕಳ್ಳ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಿಮಗೆ ಆಲ್ಮೋಸ್ಟು ಹಕ್ಕಿ ರೆಡಿಯಾಗಿರುತ್ತೆ. ಪಕಟ ನೋಡ್ಬೋದು, 2 ಆಚೆ ಪಕಟ ಇರುತ್ತೆ. ಆನೇಕಲ್ ರೆಗ್ದಾರಲ್ಲಿ ಮಾಡಿಸಿರೋ ಪಟ್ಟ. ಬಣ್ಣ ನೋಡ್ಬೋದು, ಸಕ್ಕತ್ತಾಗಿದೆ. ಕ್ವಾಲಿಟಿ ವೈಸು, ಸ್ಟ್ಯಾಂಡಿಂಗ್ ಸ್ಟೈಲು ಇವೆಲ್ಲ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಅಗ್ಲ ಎದೆ ಇರುತ್ತೆ. ಬಿಡ್ಕೊಳ್ಳೋರ್ಗಂತೂ ಒಳ್ಳೆ ಹಕ್ಕಿ ಆಗತ್ತೆ. ಫಸ್ಟು ಇಸ್ಕೊಂಡಿದ್ದ ತಕ್ಷಣ ಹಕ್ಕಿನ ಕಳ್ಳ ಮಾಡ್ಕೊಳ್ಳಿ. 9ನೇ ಗರಿ ಏನು ಉದುರಿದೆ ಅದೇ ಗರಿಯಲ್ಲೇ ಕಳ್ಳ ಮಾಡ್ಕೊಳ್ಳಿ. ನೆಕ್ಸ್ಟು 10ನೇ ಗರಿ ಉದುರತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಕಳ್ಳ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹಕ್ಕಿ ಕರೆಕ್ಟಾಗಿ ರೆಡಿಯಾಗಿರುತ್ತೆ. ನೀಟಾಗಿ ಕುರ್ಜು ಅಷ್ಟರಲ್ಲಿ ಪಾಕ ಆಗಿರುತ್ತೆ. ಬಣ್ಣ ನೋಡ್ಬೋದು, ಸಕ್ಕತ್ತಾಗಿದೆ. ಇನ್ನು ಈ ಮೈ ಮೇಲೆ ಬಣ್ಣ ಬಂದ್ಬಿಟ್ಟು ಇನ್ನೊಂದು ಸತಿ ಕುರ್ಜು ಆದಮೇಲೆ ಸಿಕ್ಕಾಪಟ್ಟೆ ಡಾರ್ಕ್ ಆಗುತ್ತೆ. ಆನೇಕಲ್ ರೇಗ್ದಾರಲ್ಲಿ ಪಟ್ಟ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಬಾಜಿ ಬಂದ್ಬಿಟ್ಟು ಹಕ್ಕಿ ಉರುಳಾಕೊಂಡೇ 5-5:30 ಗಂಟೆ ಹಾರ್ತಾಯಿದೆ. ಇನ್ನು ಗಟ್ಟಿ ಬಾಜಿ ಹತ್ತಿಲ್ಲ. ಗಟ್ಟಿ ಬಾಜಿನೂ ಹತ್ಬಿಡುತ್ತೆ. ಉರುಳಾಕೊಂಡು ಆಡ್ತಾರೆ ಅಕ್ಕಿ ಇದು. ಇವೆಲ್ಲ ಏನಂದರೆ ಒಂದು ಸತಿ ಗಟ್ಟಿ ಬಾಜಿ ಮಾಡಿದ ತಕ್ಷಣ ಹಕ್ಕಿಗಳು ಸಿಕ್ಕಾಪಟ್ಟೆ ಲಾಂಗ್ ಆಗ್ಬಿಡುತ್ತೆ. ಆನೇಕಲ್ ರೇಗ್ದಾರಲ್ಲಿ ಪಟ್ಟ. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಆನೇಕಲ್ ರೇಗ್ದಾರ ಪಟ್ಟ ತೋರಿಸ್ತೆ. ಸಿಂಗಲ್ ಟೇಲ್ ಬರುತ್ತೆ. ಶುಭ ತಿರಿ ಉದ್ದಾತಿರಿ, 9ನೇ ತಿರಿ ಉದ್ರಿ ಬರ್ತಾ ಇದೆ. ನೆಕ್ಸ್ಟ್ 10ನೇ ತಿರಿ ಉದುರತ್ತೆ. ಮಿಕ್ಕಿ ತಿರಿ ಎಲ್ಲ ಕರೆಕ್ಟಾಗಿದೆ. 2 ಸೈಡು ನೋಡ್ಬೋದು, 9ನೇ ತಿರಿ ಉದ್ರಿ ಬರ್ತಾ ಇದೆ. ಲೆಂತ್ ವೈಸು, ಚಡಿ ಶೇಪು, ಸೂಪರ್ ಆಗಲ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಕ್ಕ ಟಾಪ್ ಆಗಿರುತ್ತೆ. ಮೈ ಮೇಲೆ ಬಣ್ಣನೂ ನೋಡ್ಬೋದು, ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚ್ಗಿಂತ ಚಿಕ್ಕ ಚೊಂಚಿರುತ್ತೆ. ಸೂಪರ್ ಆಗಲ್ಲ ಕಣ್ಣಿರುತ್ತೆ. ಒಂದು ಚುಕ್ಕೇನು ಅನಾರ ಏನಿದ್ರಲ್ಲ ಇಲ್ಲಿ ನೋಡ್ಬೋದು. ಇಲ್ಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಕಾರ್ಬನ್ ಶೇಡು ಸಕ್ಕ ಡಾರ್ಕ್ ಆಗಿರುತ್ತೆ. ಹರಡ್ಕೊಂಡಿರುತ್ತೆ, ಎದ್ದಿ ಕಾಣುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಸೂಪರ್ ಡಾರ್ಕ್ ಆಗಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು, ಸಕ್ಕತ್ತಾಗಿದೆ. ಈ ವರ್ಷ ಬಿಡಿ, ಫಸ್ಟು ಒಳ್ಳೆ ಲಾಂಗ್ ಟೈಮ್ ಬಿಡಿ. ಬಿಟ್ಟ ಮೇಲೆ ನಾವೇ ನಿಮಗೆ ಗಿಫ್ಟ್ ಕೊಡ್ತೀವಿ. ಆವಾಗ ನೀವು ಆ ಲೈನ್ ಹಾಕ್ಕೊಂಡು ಜಾತಿನೂ ಮಾಡ್ಕೊಬೋದು. ಕಣ್ಣು ನೋಡ್ಬೋದು, ಸಕ್ಕತ್ತಾಗ ಕಣ್ಣಿರುತ್ತೆ. ರಿಂಗ್ ನ್ಯಾಪ್ ಇಟ್ಕೊಳ್ಳಿ ಫ್ರೆಂಡ್ಸ್. ಇದು ತೋಟದ ಮನೆಯಲ್ಲಿ ಮಾಡಿಸಿರೋದು ಪಟ್ಟ. ಇದು ರಿಂಗ್ ನಂಬರ್ 13. ಇದು ನಮ್ಮ ಅಣ್ಣನ ಹೆಸರಿರುತ್ತೆ. ರಿಂಗ್ ನಂಬರ್ 13 ಇಲ್ಲಿ ನೋಡ್ಬೋದು. ರಿಂಗ್ ನಂಬರ್ 13 ಫ್ರೆಂಡ್ಸ್. ಇದು ಚಪ್ಪರಲ್ಲಿ ಮಕ್ಷಿ ಗಂಡು, 2 ದಸ್ತದ ಗಂಡು. ಹೋದ ವರ್ಷ 7-7.25 ಹಿಂಗೆಲ್ಲ ಆಡಿರೋ ಗಂಡಿದು. ಈ ವರ್ಷ ಇನ್ನೂ ಟೈಮಿಂಗ್ ಜಾಸ್ತಿ ಆಗುತ್ತೆ. ಆಲ್ರೆಡಿ ರೆಕ್ಕೆ ಎಲ್ಲ ಕಿತ್ಕೊಟ್ಟಾಗ್ಬಿಟ್ಟಿದೆ. 3/4 ಭಾಗ ರೆಕ್ಕೆ ಬಂದಿದೆ. ನೀವು ಹಕ್ಕಿನ ಉಡಾನ್ ಬಾಕ್ಸ್ಗೆ ಹಾಕೊಂಡು ಕಳ್ಳ ಮಾಡ್ಕೊಂಬರೋ ಅಷ್ಟರಲ್ಲಿ ರೆಕ್ಕೆ ಎಲ್ಲ ಕಂಪ್ಲೀಟಾಗಿ ಫುಲ್ ಬಂದುಬಿಟ್ಟಿರುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನು, ಎದೆನ ಮುಂದೆ ಇಟ್ಕೊಂಡು ನಡೆಯೋದು, ಫುಲ್ಲು ಉಗ್ರ ಮೇಲೆ ನಡೆಯೋ ಗಂಡಿದು. ಕಣ್ಣು ನೋಡ್ಬೋದು, ಸಿಕ್ಕಾಪಟ್ಟೆ ಅಗ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ತುಂಬ ಚೆನ್ನಾಗಿದೆ. ಪುತ್ಲಿನ ನೋಡ್ತಾ ಇರಿ ಹಂಗೆ ಯಾವ ಟೈಪಲ್ಲಿ ಫುಲ್ಲು ಸಣ್ಣ ಮಾಡ್ಕೊಳತ್ತೆ ಅಂತ. ಹೆವಿ ಲಾಂಗ್ ಟೈಮ್ ಬಿಡ್ಕೊಬೋದು ಈ ಗಣ್ಣ. ಟೂರ್ನಮೆಂಟು ಹಾರಿಸೋರ್ಗಂತೂ ತುಂಬ ಒಳ್ಳೆಯ ಹಕ್ಕಿ ಇದು. ಕ್ವಾಲಿಟಿ ಕಂಡೀಷನ್ ನೋಡ್ಕೊಳ್ಳಿ. ಚಪ್ಪರಲ್ಲಿ ಮಕ್ಷಿ ಗಂಡು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 3,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಬಿಡ್ಕೊಳ್ಳೋರ್ಗಂತೂ ಈ ವರ್ಷಕ್ಕೆ ತುಂಬ ಒಳ್ಳೆ ಗಂಡಾಗತ್ತೆ. ಚಪ್ಪರಲ್ಲಿ ಮಕ್ಷಿ ಗಂಡು, 2 ದಸ್ತದ ಅಕ್ಕಿ ಇದು. ಎದೆ ಎತ್ಕೊಂಡು ಅಕ್ಕಿ ಆಡಬೇಕಂದ್ರೆ ಒಂದು ಸತಿ ಬಾಜಿ ಮಾಡೋಕ್ಕೆ ನಿಂತ್ಕೊಂಡ್ರೆ 4-5 ರಾಕೆಟ್ ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು 30-35 ನಿಮಿಷ ಪಲ್ಲ ಬರುತ್ತೆ ಫ್ರೆಂಡ್ಸ್. ಇವಾಗೇನು ಜಸ್ಟ್ ಚಪ್ಪರ್ ಮಕ್ಷಿ ಗಂಟು ತೋರಿಸ್ತೆ. ಸಿಂಗಲ್ ಟೇಲ್ ಬರುತ್ತೆ. ಬಾಲನ್ನು ಕಿತ್ಕೊಟ್ಟಿರೋದೆಲ್ಲ ಆಲ್ಮೋಸ್ಟ್ ಬರ್ತಾ ಇದೆ. ಚುಪ್ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ರೆಕ್ಕೆಗಳೆಲ್ಲ ಕಿತ್ಕೊಟ್ಟಿದ್ದೆಲ್ಲ ಆಲ್ಮೋಸ್ಟ್ ಬಂದ್ಬಿಟ್ಟಿದೆ. ವೈಬ್ರೇಷನ್ ಅನ್ನೋದು ನೋಡ್ಬೋದು, ವೈಬ್ರೇಷನ್ನು ಸಕ್ಕತ್ತಾಗಿರುತ್ತೆ. 2 ಸೈಡು ತಿರಿಗಳು ನೋಡ್ಕೊಳ್ಳಿ, ಎಲ್ಲ ಕಿತ್ಕೊಟ್ಟಿದ್ದೆಲ್ಲ ಆಲ್ಮೋಸ್ಟ್ ಬರ್ತಾ ಇದೆ.
ಬಿಡ್ಕೊಳ್ಳೋರ್ಗಂತೂ ತುಂಬ ಒಳ್ಳೆ ಅಕ್ಕಿ ಆಗುತ್ತೆ. ಲೆಂತ್ ವೈಸು, ಚಡಿ ಶೇಪು, ಸೂಪರ್ ಅಗಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗಲ ಕಣ್ಣು. ಹಾಲು ಕಣ್ಣು ಅಲ್ಲ, ಬಿಳೆ ಕಣ್ಣು ಅಲ್ಲ, ಸಿಲ್ವರ್ ಬ್ಲೂ ಶೇಡ್ ಲೈನಲ್ಲಿರುತ್ತೆ ಕಣ್ಣಿದ್ದು. ಇಲ್ಲಿ ನೋಡ್ಬೋದು ಪುತ್ಲಿನ ಹೆಂಗೆ ಎಳೆದು ಬಿಡೋದೆಲ್ಲ ಮಾಡತ್ತಂತ. ಅನಾರಿ ಅನ್ನೋದು ಒಂದು ಚುಕ್ಕೆನೂ ಇರಲ್ಲ. ಫುಲ್ ಕಣ್ಣು ಬಂದ್ಬಿಟ್ಟು ಸಿಲ್ವರ್ ಬ್ಲೂ ಶೇಡಲ್ಲಿರುತ್ತೆ. ಹಾರಿಸ್ಕೊಳ್ಳೋ ಕಣ್ಣು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಟಾಪ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೆನ್ನಾಗಿದೆ. ಬಿಡ್ಕೊಳ್ಳೋರ್ಗೆ ಈ ವರ್ಷಕ್ಕೆ ಒಂದು ಒಳ್ಳೆ ಲಾಂಗ್ ಟೈಮ್ ಮಾಡಿಕೊಡುತ್ತೆ ಈ ಗಂಡು. ರಿಂಗ್ ನಂಬರ್ ನ್ಯಾಪ್ ಕಾಯ್ಕೊಳ್ಳಿ ಫ್ರೆಂಡ್ಸ್. ರಿಂಗ್ ನಂಬರ್ 3576. ಫ್ರೆಂಡ್ಸ್ ಇದು ಧೂಮಾ ಅಲ್ಲಿ ಪಿಲಾಂಕ ತಿರವಲ್ ಗಂಡು. ಸ್ಟ್ಯಾಂಡಿಂಗ್ ಸ್ಟೈಲು, ಅಗ್ಲ ಎದೆ, ಆಚೆ ಪಕಟ, ಕಾಲ ಹತ್ರ ನೋಡ್ಬೋದು ಬಿಳೆ ಗರಿಗಳಿರುತ್ತೆ. ಮೈ ಮೇಲೂ ಹಂಗೆ ಬಿಳೆ ಗರಿಗಳಿರುತ್ತೆ. ಆಲ್ಮೋಸ್ಟ್ ರೆಕ್ಕೆ ಎಲ್ಲ ಕಿತ್ಕೊಟ್ಟಿದ್ದೀವಿ. ಬಾಲನೂ ಅಷ್ಟೇ ಕಿತ್ಕೊಟ್ಟಿದ್ದು ಬಂದ್ಬಿಟ್ಟಿದೆ. ಹೋದ ವರ್ಷ 5:30 6 ಗಂಟೆ ಹಾರಿರೋ ಗಂಡಿದು. ಈ ವರ್ಷ ಇನ್ನೂ ಟೈಮಿಂಗ್ ಜಾಸ್ತಿ ಮಾಡ್ಕೊಳುತ್ತೆ. 2 ದಸ್ತದ ಗಂಡು. ಒಳ್ಳೆ ಲಾಂಗ್ ಟೈಮ್ ಬಂದಿದೆ ಈ ಲೈನಲ್ಲಿ ಹಕ್ಕಿಗಳನ್ನ ಮಾತ್ರ. ಈ ಹಕ್ಕಿನೂ ಈ ವರ್ಷ ಒಂದು ಒಳ್ಳೆ ಲಾಂಗ್ ಟೈಮ್ ಮಾಡುತ್ತೆ. ಕಣ್ಣು ಅಷ್ಟೇ ನೋಡ್ಬೋದು, ಗಟ್ಟಿ ಪಿಲಾಂಕ ಬಣ್ಣ, ತುಂಬ ಲೈಟ್ ಎಲ್ಲೋ ಇಲ್ಲ, ಗಟ್ಟಿ ಪಿಲಾಂಕ ಬಣ್ಣ ಇರುತ್ತೆ. ಪುತ್ಲಿನ ನೋಡ್ಬೋದು ಹೆಂಗೆ ಎಳೆದು ಹಿಡ್ಕೊತಾ ಇದೆ ಅಂತ. ಸೂಪರ್ ಅಕ್ಕಿ. ಬಾಜಿ ಬಂದ್ಬಿಟ್ಟು 4-5 ಬಾಜಿ ಹೊಡೆದಂಗೆ ಅಕ್ಕಿ ಮೇಲಾಗತ್ತೆ. ರಾಕೆಟ್ ಬಾಜಿ ಇರುತ್ತೆ. ಪಲ್ಲಾಗೋಯ್ತು ಅಂದರೆ 20-30 ನಿಮಿಷ ಪಲ್ಲ ಔಟ್ ಬರುತ್ತೆ. ಕ್ವಾಲಿಟಿ ವೈಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ, ಸಖತ್ ಟಾಪ್ ಆಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 3,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಯಾರೇ ಇಸ್ಕೊಂಡ್ರೂ ನೀವು ಉಡಾನ್ ಬಾಕ್ಸಲ್ಲಿ ಹಾಕ್ಕೊಂಡ್ಬನ್ನಿ. ಉಡಾನ್ ಬಾಕ್ಸಲ್ಲಿ ಹಾಕ್ಕೊಂಡು ಬಂದು ಕಳ್ಳ ಮಾಡೋ ಅಷ್ಟರಲ್ಲಿ ಫುಲ್ ಗರಿಗಳು ಬಂದುಬಿಟ್ಟಿರುತ್ತೆ ಅಷ್ಟೊತ್ತಲ್ಲಿ. ಆಮೇಲೆ ಅಕ್ಕಿನ ಆರಾಮಾಗಿ ನೀವು ಟೂರ್ನಮೆಂಟ್ಗೆ ಬಿಡ್ಕೊಬೋದು. ಕ್ವಾಲಿಟಿ ವೈಸ್ ಸಕ್ಕತ್ತಾಗಿದೆ, ಕಂಡೀಷನ್ ಸಕ್ಕತ್ತಾಗಿದೆ. ಟಾಪ್ ಕ್ಲಾಸ್ ಲೈನಲ್ಲಿ ಬರ್ಸಿರೋದು ಅಕ್ಕಿ ಇದು ಮಾಡಿಸಿರೋದು. ಏನಂದರೆ ಈ ಅಕ್ಕಿಗಳಲ್ಲಿ ಒಂದೊಂದು ಸತಿ ಫುಲ್ ತಿರಾವಲ್ ಗರಿ ಬಿಚ್ಕೊಳುತ್ತೆ, ಒಂದೊಂದು ಸತಿ ಬಿಚ್ಕೊಳ್ಳಲ್ಲ. ಕ್ವಾಲಿಟೀಸ್ ಅಂತೂ ಸಕ್ಕತ್ತಾಗಿರುತ್ತೆ. ಧೂಮಾ ಮೇಲೆ ತಿರಾವಲ್ಲು, ಪಿಲಾಂಕ ಅಲ್ಲಿ ಗಂಡು. ಕ್ವಾಲಿಟಿ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಇವಾಗೇನು ಜಸ್ಟ್ ಗಂಡು ತೋರಿಸ್ದೆ. ಇದೊಂದು 3 ಬಾಲ ಇದೆ. ಮಿಕ್ಕಿದೆಲ್ಲ ಕಿತ್ಕೊಟ್ಟಿರೋದೆಲ್ಲ ಬರ್ತಾ ಇದೆ. ಸಿಂಗಲ್ ಟೇಲ್ ಇರುತ್ತೆ. ತಿರಿಗಳು ನೋಡ್ಬೋದು, ಎಲ್ಲ ಕಿತ್ಕೊಟ್ಟಿರೋದು ಬರ್ತಾ ಇದೆ. ಲಾಲ್ ಕಟ್ಟು ನೋಡ್ಬೋದು, ಲಾಲ್ ಕಟ್ ಸಖತ್ತಾಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ವೈಬ್ರೇಷನ್ ತೋರಿಸ್ತೀವಿ ನೋಡಿ. ವೈಬ್ರೇಷನ್ನು ಸೂಪರ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ವೈಬ್ರೇಷನ್ ಸಖತ್ತಾಗಿರುತ್ತೆ. ಹಿಂಗೆ ಹಿಡ್ಕೊಂಡ್ರೆ ವೈಬ್ರೇಷನ್ ಮಾಡ್ತಾನೆ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ವೈಬ್ರೇಷನ್ ಚೆನ್ನಾಗಿರುತ್ತೆ. ಬಿಳೆ ಕಚ್ಬಿಟ್ಟು ಇದೆ ಇದಕ್ಕೆ, ಯಾಕಂದರೆ ತಿರಾವಲ್ಗಳು ಬಂದಿರೋ ಅಕ್ಕಿ. ಬಿಳೆ ಗರಿನೂ ನೋಡ್ಬೋದು, ಇಲ್ಲಿ ಒಂದು ಬಿಳೆ ಗರಿ ಇದೆ. ರೆಕ್ಕೆ ಎಲ್ಲ ಆಲ್ಮೋಸ್ಟು ಟ್ಯೂಬ್ಗಳು ಸ್ಟಾರ್ಟ್ ಆಗಿಬಿಟ್ಟಿದೆ. ಲೆಂತ್ ವೈಸು, ಚಡಿ ಶೇಪು, ಸೂಪರ್ ಅಗಲ ಎದೆ ಇವೆಲ್ಲ ನೋಡೋ ಕಂಡೀಷನ್ ಸಾಲಿಡ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಆಗಲೇ ಹೇಳಿದ್ದೀನಿ ಸಖತ್ ಡಾರ್ಕ್ ಆಗಿರುತ್ತೆ. ಹಳದಿ ಬಣ್ಣ ಅಂತ, ಹಳದಿ ಬಣ್ಣ ನೋಡ್ಬೋದು, ಸೂಪರ್ ಡಾರ್ಕ್ ಆಗಿರುತ್ತೆ. ಪುತ್ಲಿ ನೋಡ್ಬೋದು, ಎಳೆದು ಬಿಡೋದೆಲ್ಲ ಸಖತ್ತಾಗಿ ಮಾಡುತ್ತೆ. ಅನಾರಿ ಅನ್ನೋದು ಒಂದು ಚಿಕ್ಕೇನೂ ಇರಲ್ಲ. ಔಟರ್ ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಹಾರಿಸ್ಕೊಳ್ಳೋ ಕಣ್ಣು ಅನ್ನೋದು ತುಂಬ ಚೆನ್ನಾಗಿರುತ್ತೆ. ವೈಬ್ರೇಷನ್, ರೊಟೇಷನ್ ನೋಡ್ಬೋದು, ಹಿಂಗೆ ಕಣ್ಣಲ್ಲಿ ಹಿಂಗೆ ಮಾಡ್ತಾ ಇರುತ್ತೆ. ಕಣ್ಣೇ ನೋಡಿ ಫ್ರೆಂಡ್ಸ್ ಎಷ್ಟು ಡಾರ್ಕ್ ಆಗಿರುತ್ತೆ ಅಂತ. ಹಳದಿ ಬಣ್ಣ ಅನ್ನೋದು ಸಿಕ್ಕಾಪಟ್ಟೆ ಡಾರ್ಕ್ ಆಗಿರುತ್ತೆ. ಹಾರಿಸ್ಕೊಳ್ಳೋರಿಗೆ ತುಂಬ ಒಳ್ಳೆ ಗಂಡು. ರಿಂಗ್ ನಂಬರ್ ನ್ಯಾಪ್ ಕಾಯ್ಕೊಳ್ಳಿ ಫ್ರೆಂಡ್ಸ್. ರಿಂಗ್ ನಂಬರ್ 3562. ಫ್ರೆಂಡ್ಸ್ ಸ್ಟ್ಯಾಂಡಿಂಗ್ ಸ್ಟೈಲೇ ನೋಡ್ಬೋದು ಯಾವ ಟೈಪಲ್ಲಿರುತ್ತೆ ಅಂತ. ಹೆವಿ ಟಾಪ್ ಕ್ಲಾಸು ಕವ್ವಾಲಿ ಮಕ್ಷಿ ಗಂಡು. ಹೋದ ವರ್ಷ ಇದೇ ಗಂಡು 7:30 7:45 ಆಲ್ಮೋಸ್ಟ್ 8 ಗಂಟೆ ತನಕ ಆಡಿರೋ ಅಕ್ಕಿ. ಸ್ಟ್ಯಾಂಡಿಂಗ್ ಸ್ಟೈಲು ಇವೆಲ್ಲ ನೋಡ್ಬೋದು. ಕವ್ವಾಲಿ ಮಕ್ಷಿ ಗಂಡು. ಹೆವಿ ಲಾಲ್ ಕಟ್ಟಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೋಂಚಿರುತ್ತೆ. 2ನೇ ದಸ್ತಕ್ಕೆ ಬರ್ತಾರೆ ಅಕ್ಕಿ. ಇನ್ನು ಇವಾಗ 9ನೇ ತಿರಿ ಉದ್ರಿ ಬರ್ತಾ ಇದೆ, ಇನ್ನೂ ಫುಲ್ ಬಂದಿಲ್ಲ. 2ನೇ ದಸ್ತಕ್ಕೆ ಬರ್ತಾರೆ ಅಕ್ಕಿ. ಕ್ವಾಲಿಟಿ ವೈಸು, ಸ್ಟ್ಯಾಂಡಿಂಗ್ ಸ್ಟೈಲು ಇವೆಲ್ಲ ನೋಡ್ಬೋದು, ಸಖತ್ತಾಗಿರುತ್ತೆ. ಈ ವರ್ಷ ಯಾರೇ ಬಿಟ್ರೂ ಹೆವಿ ಲಾಂಗ್ ಟೈಮ್ ಬಿಡ್ಬೋದು. ಯಾಕಂದರೆ ಹೋದ ವರ್ಷನೇ ಇದು ಆಲ್ಮೋಸ್ಟ್ 8 ಗಂಟೆ ತನಕ ಹಾರಿರೋ ಹಕ್ಕಿ. ಈ ವರ್ಷ ಅಂತೂ ಡಬಲ್ ಡಿಜಿಟ್ ಬರೋದಂತೂ ಕನ್ಫರ್ಮ್ ಆಗಿ ಬರುತ್ತೆ ಇದು ಹಕ್ಕಿ. ಅಷ್ಟು ಒಳ್ಳೆ ಲೈನು.
ತೋಟದಲ್ಲಿ ಮಾಡಿಸಿದ ಪಟ್ಟ ಇದು. ನಮ್ಮದು ಚಾಂಪಿಯನ್ ಲೈನ್ ಅಕ್ಕಿಗಳು ನಾವೇನು ಕೊಡ್ತೀವಿ, ಚಾಂಪಿಯನ್ ಲೈನಲ್ಲಿ ಅಕ್ಕಿ ಇದು. ಎದೆ ನೋಡ್ಬೋದು, ಅಗ್ಲ ಎದೆ ಹಿಡ್ಕೊಂಡಿರುತ್ತೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಟಾಪ್ ಕ್ಲಾಸ್ ಆಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 4,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಬಾಜಿ ಬಂದ್ಬಿಟ್ಟು 4-5 ರಾಕೆಟ್ ಬಾಜಿ. ಎದೆ ಒಂದು ಸತಿ ಹೊಡೆದ ಅಂದರೆ ಒಂದೊಂದು ಬಾಜಿಗೂ 10-15 ಅಡಿ ಮೇಲಾಗ್ಬಿಡುತ್ತೆ. ಪಲ್ಲಾನು ಅಷ್ಟೇ ಒಳ್ಳೆ ಪಲ್ಲ ಹೊಡ್ಬರುತ್ತೆ. ಸಖತ್ತು ದೂರ ಬರೋ ಅಕ್ಕಿ ಇದು. ಕವಾಲಿ ಮಕ್ಷಿ ಗಂಡು. ಫ್ರೆಂಡ್ಸ್, ಈಗಿನ ಜಸ್ಟ್ ಕವ ಮಕ್ಷಿ ಗಂಡು ತೋರಿಸ್ದೆ. ಸಿಂಗಲ್ ಟೇಲ್ ಬರುತ್ತೆ, ಚಿಪ್ ತಿರಿ ಉದ್ದ ತಿರಿ ಬರುತ್ತೆ. ಲಾಲ್ ಕಟ್ಟು ನೋಡ್ಬೋದು, ಹೆವಿ ಲಾಲ್ ಕಟ್ ಇರುತ್ತೆ. 2ನೇ ದಸ್ತಕ್ಕೆ ಬರ್ತಾರ ಅಕ್ಕಿ ಇದು. ವೈಬ್ರೇಷನ್ ನೋಡ್ಬೋದು, ಸೂಪರ್ ವೈಬ್ರೇಷನ್ ಇರುತ್ತೆ. ನೋಡ್ಬೋದು ಇಲ್ಲಿ ವೈಬ್ರೇಷನ್ ಅನ್ನೋದು ಹೆವಿ ಆಗಿರುತ್ತೆ. ಬಿಡ್ಕೊಳ್ಳೋರ್ಗಂತೂ ಟಾಪ್ ಕ್ವಾಲಿಟಿ, ಟಾಪ್ ಲೈನ್ ಅಕ್ಕಿ ಇದು. 2 ಸೈಡ್ ನೋಡ್ಬೋದು, ತಿರಿ ಎಲ್ಲ ಫುಲ್ ಇದೆ. 9ನೇ ತಿರಿ ಉದುರ್ತಾ ಇದೆ. ಅದಾದಮೇಲೆ ನೆಕ್ಸ್ಟ್ 10ನೇ ತಿರಿ ಉದುರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ವೈಬ್ರೇಷನ್ ಅನ್ನೋದು ಹೆವಿ ವೈಬ್ರೇಷನ್ ಇರುತ್ತೆ. ನೀವು ಇಸ್ಕೊಂಡಿದ್ದ ತಕ್ಷಣ 10ನೇ ತಿರಿ ಕಿತ್ಕೊಟ್ಬಿಟ್ರೆ ತುಂಬ ಒಳ್ಳೆಯದು. ಯಾಕಂದರೆ ಆವಾಗ 9ನೇ ತಿರಿ ಬಂದು 10ನೇ ತಿರಿನೂ ಅಷ್ಟೇ ಬೇಗ ಬಂದ್ಬಿಡುತ್ತೆ. ಲೆಂತ್ ವೈಸು, ಚಡಿ ಶೇಪು, ಸೂಪರ್ ಅಗಲ ಎದೆ, ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಕೆಂಪು ಚಾಯ್ ನೋಡ್ಬೋದು, ಚೆನ್ನಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಸಖತ್ ಹಡ್ಕೊಂಡಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಲೈಟಾಗಿ ಪಿಂಕಿಶ್ ಏನಾರು ಇದೆ, ಅವೆಲ್ಲ ವಯಸ್ಸಾಗ್ತಾರೆ ಕಪ್ಪು ಹೊಡೆತೋಗೆ ಟರ್ನ್ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಸೂಪರ್ ಕ್ಲಾಸ್ ಆಗಿದೆ. ಪ್ಲಸ್ಸು ಅಗ್ಲ ಕಣ್ಣಿರುತ್ತೆ. ನೋಡ್ಬೋದು, ಕ್ವಾಲಿಟೀಸ್ ಅಂತೂ ಟಾಪ್ ಆಗಿರುತ್ತೆ. ಇದು ತೋಟದ ಮನೆಯಲ್ಲಿ ಮಾಡಿಸಿರೋ ಅಕ್ಕಿ. ರಿಂಗ್ ನಂಬರ್ 43. ನಮ್ಮ ಅಣ್ಣನ ಹೆಸರು ಇರುತ್ತೆ ಇದಕ್ಕೆ. ಇಲ್ಲಿ ನೋಡ್ಬೋದು, ಇಲ್ಲಿ ರಿಂಗ್ ನಂಬರ್ 43. 2 ರಿಂಗ್ ಇರುತ್ತೆ. ಫ್ರೆಂಡ್ಸ್, ತುಂಬ ಜನ ನಗಿನ ಅಲ್ಲಿ ತಾಮ್ರಲ್ಲಿ ಗಂಡು ಕೇಳ್ತಾ ಇರ್ತೀರ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ರೆಕ್ಕೆ ಎಲ್ಲ ಕಿತ್ಕೊಟ್ಟಿದ್ದೀವಿ. ಹೋದ ವರ್ಷ 7-7.5 ಗಂಟೆ ಹಾರಿರೋ ಗಂಡು. ಬಾಜಿ ಬಂದ್ಬಿಟ್ಟು 3-4 ಬಾಜಿ. ಪಲ್ಲ ಬಂದ್ಬಿಟ್ಟು 30 ನಿಮಿಷ, 35 ನಿಮಿಷ, ಒಂದೊಂದು 40 ನಿಮಿಷ ಹಿಂಗೋಗ್ಬಿಟ್ಟು ಬರೋದು. ಸಖತ್ತು ಮೀಡಿಯಮ್ ಕೈ ಅಕ್ಕಿ. ಜಾಸ್ತಿ ಮೇಲೂ ಆಗ್ತಾಯಿರಲಿಲ್ಲ, ಜಾಸ್ತಿ ಕೆಳಗಡೆನೂ ಆಡ್ತಾಯಿರಲಿಲ್ಲ. ಪಕಟಗಳು ನೋಡ್ಬೋದು, ಫುಲ್ ಹಿಂಗೆ ಅಗ್ಲ ಪಕಟ ಇರುತ್ತೆ. ಬಾದಾಮಿ ಗೋಲ್ಡ್ ಶೇಡ್ ಕಣ್ಣಲ್ಲಿರುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸ್ ಇವೆಲ್ಲ ನೋಡ್ಬೋದು. 2ನೇ ದಸ್ತದ ಅಕ್ಕಿ ಇದು ಇವಾಗ. ಹೋದ ವರ್ಷ 1ನೇ ದಸ್ತಕ್ಕೆಲ್ಲ 7-7.5 ಗಂಟೆ ಹಾರಿದ್ದಕ್ಕಿ. ಯಾರೇ ಇಸ್ಕೊಂಡ್ರೂ ಒಳ್ಳೆ ಲಾಂಗ್ ಟೈಮ್ ಬಿಡ್ಬೋದು ಈ ಅಕ್ಕಿನ. ಕ್ವಾಲಿಟೀಸು ನೋಡ್ಬೋದು, ಸಕ್ಕತ್ತಾಗಿದೆ. ರೆಕ್ಕೆ ಕಿತ್ಕೊಟ್ಟಿರೋದು, ಆಲ್ಮೋಸ್ಟ್ ರೆಕ್ಕೆ ಬರ್ತಾ ಇದೆ. ನೀವು ಇಸ್ಕೊಂಡು ಅಕ್ಕಿನ ಉಡಾನ್ ಬಾಕ್ಸಲ್ಲಿ ಹಾಕ್ಕೊಂಡು ರೆಡಿ ಮಾಡೋ ಅಷ್ಟರಲ್ಲಿ ರೆಕ್ಕೆ ಕಂಪ್ಲೀಟಾಗಿ ಬಂದಿರುತ್ತೆ. ರೆಕ್ಕೆ ಬಂದಂಗೆ ಕಡ್ಡಿ ಬಾಲ ಕಟ್ಕೊಂಡು ಅಕ್ಕಿನ ಬಿಡ್ಕೊಂಬನ್ನಿ. ಒಂದು 3-4 ಉಡಾನ್ ಕಡ್ಡಿ ಬಾಲ ಕಟ್ಟಿ, ಆವಾಗ ಮೇಲಾಗಲ್ಲ ಜಾಸ್ತಿ. ಅಕ್ಕಿ ನೀಟಾಗಿ ಕಳ್ಳ ಆದಮೇಲೆ ಬಾಲ ಖುಲ್ಲಾ ಬಿಚ್ಚಿಬಿಟ್ಟು ಅಕ್ಕಿನ ಆಡಿಸಿ ಒಳ್ಳೆ ಲಾಂಗ್ ಟೈಮ್ ಕೊಡುತ್ತೆ. ಈ ವರ್ಷ ಬಿಡ್ಕೊಳ್ಳೋರ್ಗಂತೂ ತುಂಬ ಒಳ್ಳೆ ಗಂಡು. ಕ್ವಾಲಿಟಿ ವೈಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಸ್ಟ್ಯಾಂಡಿಂಗ್ ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ, ಸಖತ್ತಾಗಿರುತ್ತೆ. 2 ದಸ್ತದ್ದು ನಗಿನ ಅಲ್ಲಿ ತಾಮ್ರಾಲ್ ಗಂಡು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 4,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ನಗಿನ ಅಲ್ಲಿ ತಾಮ್ರಾಲ್ ಗಂಡು. ಫ್ರೆಂಡ್ಸ್, ಇವಾಗಿನ ಜಸ್ಟ್ ನಗಿನ ತಾಮ್ರಾಲ್ ಗಂಡು ತೋರಿಸ್ದೆ. ಸಿಂಗಲ್ ಟೈಲ್ ಬರುತ್ತೆ. ತಿರಿಯೆಲ್ಲ ಕಿತ್ಕೊಟ್ಟಿದ್ದೆಲ್ಲ ಆಲ್ಮೋಸ್ಟ್ ಬರ್ತಾ ಇದೆ. ಒಂದು ಸೈಡ್ ನೋಡ್ಬೋದು, ತಿರಿಗಳೆಲ್ಲ ಆಲ್ಮೋಸ್ಟ್ ಬಂದ್ಬಿಟ್ಟಿದೆ. ಇನ್ನೊಂದು ಸ್ವಲ್ಪ ತಿರಿಗಳು ಬರಬೇಕು. ನೀವು ಕಳ್ಳ ಮಾಡೋಷ್ಟಲ್ಲಿ ಬಂದ್ಬಿಡತ್ತೆ ಅದು. ಲೆಂತ್ ವೈಸು, ಚಡಿ ಶೇಪು, ಸೂಪರ್ ಅಗಲ ಎದೆ, ಇವೆಲ್ಲ ನೋಡೋದು ಕ್ವಾಲಿಟಿ ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗಲ ಕಣ್ಣು. ಕಣ್ಣು ನೋಡ್ಬೋದು, ಸಖತ್ ಅಗಲ ಇರುತ್ತೆ. ಬಾದಾಮಿ ಗೋಲ್ಡ್ ಶೇಡ್ ಕಣ್ಣಿರುತ್ತೆ. ಇನ್ನೂ ಕಣ್ಣಿನ ಕ್ವಾಲಿಟಿ ಸಿಕ್ಕಾಪಡೆ ಚೇಂಜಸ್ ಬರುತ್ತೆ. ಯಾಕಂದರೆ ಇನ್ನೂ ಇದು 2 ದಸ್ತದ ಅಕ್ಕಿ. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಪುತ್ಲಿನ ನೋಡ್ಬೋದು ಹೆಂಗೆ ಎಳೆದಿಟ್ಕೊಂಡಿದೆ ಅಂತ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಸಖತ್ ಕ್ವಾಲಿಟೀಸ್ ಇರುತ್ತೆ ಕಣ್ಣಲ್ಲಿ.
ದಿ ಬೆಸ್ಟ್ ಲೈನು, ದಿ ಬೆಸ್ಟ್ ಗಂಡು ಕೊಡ್ತಾ ಇದ್ದೀನಿ, ಮಿಸ್ ಮಾಡ್ಕೊಂಬೇಡಿ. ನಗಿನ ಅಲ್ಲಿ ತಾಮ್ರಾಲ್ ಗಂಡು. ರಿಂಗ್ ನಂಬರ್ ನೆನಪಿಕೊಳ್ಳಿ ಫ್ರೆಂಡ್ಸ್, ರಿಂಗ್ ನಂಬರ್ 5272. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ರಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಒಳ್ಳೆ ಹಕ್ಕಿಗಳದ್ದು ವಿಡಿಯೋ ಬರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.